ಗೊಂದಲದ ಗೂಡಾಗಿದೆ ಸರ್ಕಾರದ ಈ 50-50 ಸೂತ್ರ. ನೋಡಿ, ಹಿಂದೆ ನಂಜುಂಡಸ್ವಾಮಿ ಅವರಂತಹ ನಾಯಕರಿದ್ದಾಗ ಅಷ್ಟು ಸುಲಭಕ್ಕೆ ಸರ್ಕಾರಕ್ಕೆ ಮಣಿತಾ ಇರಲಿಲ್ಲ. ಈಗ 300 ರೂಪಾಯಿ ಜಾಸ್ತಿ ಮಾಡಿದ್ರು ಅಂದ ತಕ್ಷಣ ಸೆಲೆಬ್ರೇಷನ್ ಮಾಡಕ್ಕೆ ಹೊರಟು ಬಿಟ್ರಲ್ಲ, ಅದರಲ್ಲಿ ಎಷ್ಟರ ಮಟ್ಟಿಗೆ ಕ್ಲಾರಿಟಿ ಇದೆ? 300 ರೂಪಾಯಿ ಕೊಡ್ತಾ ಇರೋದ್ರಲ್ಲಿ ಆ ನಿಯಮಗಳಲ್ಲಿ ಎಷ್ಟರ ಮಟ್ಟಿಗೆ ಕ್ಲಾರಿಟಿ ಇದೆ? ಸರ್ಕಾರ ಯಾವುದಕ್ಕೆ ಒಪ್ಕೊಂಡಿದೆ, ಯಾವುದಕ್ಕೆ ಒಪ್ಕೊಂಡಿಲ್ಲ, ಇದನ್ನೆಲ್ಲ ಇನ್ನಷ್ಟು ಡೀಟೇಲ್ ಆಗಿ ರೈತರು ಚರ್ಚೆ ಮಾಡಬೇಕಾಗತ್ತೆ ಕೂತ್ಕೊಂಡು. ಇವತ್ತು ಗುರ್ಲಾಪುರಕ್ಕೆ ಕುರುಬೂರು ಶಾಂತಕುಮಾರ್ ಭೇಟಿ ಕೊಡ್ತಾರೆ ಅಂತ ಹೇಳಲಾಗಿದೆ. ರೈತರ ಜೊತೆ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ಚರ್ಚೆ ನಡೆಸುತ್ತಾರೆ ಅಂತ ಹೇಳಲಾಗಿದೆ. ಸರ್ಕಾರ ಈಗ ಘೋಷಿಸಿರುವ ದರದಲ್ಲಿ ಸಾಕಷ್ಟು ಗೊಂದಲಗಳಿದೆ. ಆ ಕುರಿತಾಗಿ ಮಾತುಕತೆ ನಡೆಸ್ತಾ ಇದ್ದಾರೆ ರೈತರು. ಇವತ್ತು ಕೂಡ ಹೋರಾಟಗಾರರು ಸಭೆ ನಡೆಸುತ್ತಾರೆ. ಸರ್ಕಾರ ಮೇಲ್ನೋಟಕ್ಕೆ ರೈತರ ಪರವಾಗಿ ಒಂದಷ್ಟು ನಿರ್ಧಾರವನ್ನ ತಗೊಂಡಿದೆ. ರೈತರು ಹೇಳಿದಷ್ಟು ಅಲ್ಲದೆ ಹೋದ್ರೂ ಕೂಡ ಒಂದು 300 ರೂಪಾಯಿ 400 ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು. ಆದ್ರೆ ಅದನ್ನ ಲಾಗು ಮಾಡುವಲ್ಲಿ ಎಷ್ಟರ ಮಟ್ಟಿಗೆ ಗೊಂದಲಗಳಿದೆ ಅದನ್ನು ಕೂಡ ರೈತ ಬೆಳೆಗಾರರು ಗಮನಿಸಬೇಕು, ಆ ಬಗ್ಗೆ ಕೂಡ ಚಿಂತಿಸಬೇಕು. ಅಂತಿಮವಾಗಿ ಎಲ್ಲ ಶುಗರ್ ಫ್ಯಾಕ್ಟರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ ₹3,200 ಒಂದು ಮೆಟ್ರಿಕ್ ಟನ್ಗೆ ಏನು ಒಪ್ಪಂದ. ಗೊಂದಲದ ಗೂಡಾಗಿದೆ ಸರ್ಕಾರದ ಈ 50-50 ಸೂತ್ರ. ನೋಡಿ, ಹಿಂದೆ ನಂಜುಂಡಸ್ವಾಮಿ ಅವರಂತಹ ನಾಯಕರಿದ್ದಾಗ ಅಷ್ಟು ಸುಲಭಕ್ಕೆ ಸರ್ಕಾರಕ್ಕೆ ಮಣಿತಾ ಇರಲಿಲ್ಲ. ಈಗ 300 ರೂಪಾಯಿ ಜಾಸ್ತಿ ಮಾಡಿದ್ರು ಅಂದ ತಕ್ಷಣ ಸೆಲೆಬ್ರೇಷನ್ ಮಾಡಕ್ಕೆ ಹೊರಟು ಬಿಟ್ರಲ್ಲ, ಅದರಲ್ಲಿ ಎಷ್ಟರ ಮಟ್ಟಿಗೆ ಕ್ಲಾರಿಟಿ ಇದೆ? 300 ರೂಪಾಯಿ ಕೊಡ್ತಾ ಇರೋದ್ರಲ್ಲಿ ಆ ನಿಯಮಗಳಲ್ಲಿ ಎಷ್ಟರ ಮಟ್ಟಿಗೆ ಕ್ಲಾರಿಟಿ ಇದೆ? ಸರ್ಕಾರ ಯಾವುದಕ್ಕೆ ಒಪ್ಕೊಂಡಿದೆ, ಯಾವುದಕ್ಕೆ ಒಪ್ಕೊಂಡಿಲ್ಲ, ಇದನ್ನೆಲ್ಲ ಇನ್ನಷ್ಟು ಡೀಟೇಲ್ ಆಗಿ ರೈತರು ಚರ್ಚೆ ಮಾಡಬೇಕಾಗತ್ತೆ ಕೂತ್ಕೊಂಡು. ಇವತ್ತು ಗುರ್ಲಾಪುರಕ್ಕೆ ಕುರುಬೂರು ಶಾಂತಕುಮಾರ್ ಭೇಟಿ ಕೊಡ್ತಾರೆ ಅಂತ ಹೇಳಲಾಗಿದೆ. ರೈತರ ಜೊತೆ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ಚರ್ಚೆ ನಡೆಸುತ್ತಾರೆ ಅಂತ ಹೇಳಲಾಗಿದೆ. ಸರ್ಕಾರ ಈಗ ಘೋಷಿಸಿರುವ ದರದಲ್ಲಿ ಸಾಕಷ್ಟು ಗೊಂದಲಗಳಿದೆ. ಆ ಕುರಿತಾಗಿ ಮಾತುಕತೆ ನಡೆಸ್ತಾ ಇದ್ದಾರೆ ರೈತರು. ಇವತ್ತು ಕೂಡ ಹೋರಾಟಗಾರರು ಸಭೆ ನಡೆಸುತ್ತಾರೆ. ಸರ್ಕಾರ ಮೇಲ್ನೋಟಕ್ಕೆ ರೈತರ ಪರವಾಗಿ ಒಂದಷ್ಟು ನಿರ್ಧಾರವನ್ನ ತಗೊಂಡಿದೆ. ರೈತರು ಹೇಳಿದಷ್ಟು ಅಲ್ಲದೆ ಹೋದ್ರೂ ಕೂಡ ಒಂದು 300 ರೂಪಾಯಿ 400 ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು. ಆದ್ರೆ ಅದನ್ನ ಲಾಗು ಮಾಡುವಲ್ಲಿ ಎಷ್ಟರ ಮಟ್ಟಿಗೆ ಗೊಂದಲಗಳಿದೆ ಅದನ್ನು ಕೂಡ ರೈತ ಬೆಳೆಗಾರರು ಗಮನಿಸಬೇಕು, ಆ ಬಗ್ಗೆ ಕೂಡ ಚಿಂತಿಸಬೇಕು. ಅಂತಿಮವಾಗಿ ಎಲ್ಲ ಶುಗರ್ ಫ್ಯಾಕ್ಟರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ ₹3,200 ಒಂದು ಮೆಟ್ರಿಕ್ ಟನ್ಗೆ ಏನು ಒಪ್ಪಂದ. ಗೊಂದಲದ ಗೂಡಾಗಿದೆ ಸರ್ಕಾರದ ಈ 50-50 ಸೂತ್ರ. ನೋಡಿ, ಹಿಂದೆ ನಂಜುಂಡಸ್ವಾಮಿ ಅವರಂತಹ ನಾಯಕರಿದ್ದಾಗ ಅಷ್ಟು ಸುಲಭಕ್ಕೆ ಸರ್ಕಾರಕ್ಕೆ ಮಣಿತಾ ಇರಲಿಲ್ಲ. ಈಗ 300 ರೂಪಾಯಿ ಜಾಸ್ತಿ ಮಾಡಿದ್ರು ಅಂದ ತಕ್ಷಣ ಸೆಲೆಬ್ರೇಷನ್ ಮಾಡಕ್ಕೆ ಹೊರಟು ಬಿಟ್ರಲ್ಲ, ಅದರಲ್ಲಿ ಎಷ್ಟರ ಮಟ್ಟಿಗೆ ಕ್ಲಾರಿಟಿ ಇದೆ? 300 ರೂಪಾಯಿ ಕೊಡ್ತಾ ಇರೋದ್ರಲ್ಲಿ ಆ ನಿಯಮಗಳಲ್ಲಿ ಎಷ್ಟರ ಮಟ್ಟಿಗೆ ಕ್ಲಾರಿಟಿ ಇದೆ? ಸರ್ಕಾರ ಯಾವುದಕ್ಕೆ ಒಪ್ಕೊಂಡಿದೆ, ಯಾವುದಕ್ಕೆ ಒಪ್ಕೊಂಡಿಲ್ಲ, ಇದನ್ನೆಲ್ಲ ಇನ್ನಷ್ಟು ಡೀಟೇಲ್ ಆಗಿ ರೈತರು ಚರ್ಚೆ ಮಾಡಬೇಕಾಗತ್ತೆ ಕೂತ್ಕೊಂಡು. ಇವತ್ತು ಗುರ್ಲಾಪುರಕ್ಕೆ ಕುರುಬೂರು ಶಾಂತಕುಮಾರ್ ಭೇಟಿ ಕೊಡ್ತಾರೆ ಅಂತ ಹೇಳಲಾಗಿದೆ. ರೈತರ ಜೊತೆ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ಚರ್ಚೆ ನಡೆಸುತ್ತಾರೆ ಅಂತ ಹೇಳಲಾಗಿದೆ. ಸರ್ಕಾರ ಈಗ ಘೋಷಿಸಿರುವ ದರದಲ್ಲಿ ಸಾಕಷ್ಟು ಗೊಂದಲಗಳಿದೆ. ಆ ಕುರಿತಾಗಿ ಮಾತುಕತೆ ನಡೆಸ್ತಾ ಇದ್ದಾರೆ ರೈತರು. ಇವತ್ತು ಕೂಡ ಹೋರಾಟಗಾರರು ಸಭೆ ನಡೆಸುತ್ತಾರೆ. ಸರ್ಕಾರ ಮೇಲ್ನೋಟಕ್ಕೆ ರೈತರ ಪರವಾಗಿ ಒಂದಷ್ಟು ನಿರ್ಧಾರವನ್ನ ತಗೊಂಡಿದೆ. ರೈತರು ಹೇಳಿದಷ್ಟು ಅಲ್ಲದೆ ಹೋದ್ರೂ ಕೂಡ ಒಂದು 300 ರೂಪಾಯಿ 400 ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು. ಆದ್ರೆ ಅದನ್ನ ಲಾಗು ಮಾಡುವಲ್ಲಿ ಎಷ್ಟರ ಮಟ್ಟಿಗೆ ಗೊಂದಲಗಳಿದೆ ಅದನ್ನು ಕೂಡ ರೈತ ಬೆಳೆಗಾರರು ಗಮನಿಸಬೇಕು, ಆ ಬಗ್ಗೆ ಕೂಡ ಚಿಂತಿಸಬೇಕು. ಅಂತಿಮವಾಗಿ ಎಲ್ಲ ಶುಗರ್ ಫ್ಯಾಕ್ಟರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ ₹3,200 ಒಂದು ಮೆಟ್ರಿಕ್ ಟನ್ಗೆ ಏನು ಒಪ್ಪಂದ. ಗೊಂದಲದ ಗೂಡಾಗಿದೆ ಸರ್ಕಾರದ ಈ 50-50 ಸೂತ್ರ.
ನೋಡಿ, ಹಿಂದೆ ನಂಜುಂಡಸ್ವಾಮಿ ಅವರಂತಹ ನಾಯಕರಿದ್ದಾಗ ಅಷ್ಟು ಸುಲಭಕ್ಕೆ ಸರ್ಕಾರಕ್ಕೆ ಮಣಿತಾ ಇರಲಿಲ್ಲ. ಈಗ 300 ರೂಪಾಯಿ ಜಾಸ್ತಿ ಮಾಡಿದ್ರು ಅಂದ ತಕ್ಷಣ ಸೆಲೆಬ್ರೇಷನ್ ಮಾಡಕ್ಕೆ ಹೊರಟು ಬಿಟ್ರಲ್ಲ, ಅದರಲ್ಲಿ ಎಷ್ಟರ ಮಟ್ಟಿಗೆ ಕ್ಲಾರಿಟಿ ಇದೆ? 300 ರೂಪಾಯಿ ಕೊಡ್ತಾ ಇರೋದ್ರಲ್ಲಿ ಆ ನಿಯಮಗಳಲ್ಲಿ ಎಷ್ಟರ ಮಟ್ಟಿಗೆ ಕ್ಲಾರಿಟಿ ಇದೆ? ಸರ್ಕಾರ ಯಾವುದಕ್ಕೆ ಒಪ್ಕೊಂಡಿದೆ, ಯಾವುದಕ್ಕೆ ಒಪ್ಕೊಂಡಿಲ್ಲ, ಇದನ್ನೆಲ್ಲ ಇನ್ನಷ್ಟು ಡೀಟೇಲ್ ಆಗಿ ರೈತರು ಚರ್ಚೆ ಮಾಡಬೇಕಾಗತ್ತೆ ಕೂತ್ಕೊಂಡು. ಇವತ್ತು ಗುರ್ಲಾಪುರಕ್ಕೆ ಕುರುಬೂರು ಶಾಂತಕುಮಾರ್ ಭೇಟಿ ಕೊಡ್ತಾರೆ ಅಂತ ಹೇಳಲಾಗಿದೆ. ರೈತರ ಜೊತೆ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ಚರ್ಚೆ ನಡೆಸುತ್ತಾರೆ ಅಂತ ಹೇಳಲಾಗಿದೆ. ಸರ್ಕಾರ ಈಗ ಘೋಷಿಸಿರುವ ದರದಲ್ಲಿ ಸಾಕಷ್ಟು ಗೊಂದಲಗಳಿದೆ. ಆ ಕುರಿತಾಗಿ ಮಾತುಕತೆ ನಡೆಸ್ತಾ ಇದ್ದಾರೆ ರೈತರು. ಇವತ್ತು ಕೂಡ ಹೋರಾಟಗಾರರು ಸಭೆ ನಡೆಸುತ್ತಾರೆ. ಸರ್ಕಾರ ಮೇಲ್ನೋಟಕ್ಕೆ ರೈತರ ಪರವಾಗಿ ಒಂದಷ್ಟು ನಿರ್ಧಾರವನ್ನ ತಗೊಂಡಿದೆ. ರೈತರು ಹೇಳಿದಷ್ಟು ಅಲ್ಲದೆ ಹೋದ್ರೂ ಕೂಡ ಒಂದು 300 ರೂಪಾಯಿ 400 ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು. ಆದ್ರೆ ಅದನ್ನ ಲಾಗು ಮಾಡುವಲ್ಲಿ ಎಷ್ಟರ ಮಟ್ಟಿಗೆ ಗೊಂದಲಗಳಿದೆ ಅದನ್ನು ಕೂಡ ರೈತ ಬೆಳೆಗಾರರು ಗಮನಿಸಬೇಕು. ಆ ಬಗ್ಗೆ ಕೂಡ ಚಿಂತಿಸಬೇಕು. ಅಂತಿಮವಾಗಿ ಎಲ್ಲ ಶುಗರ್ ಫ್ಯಾಕ್ಟರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ 3,200 ರೂಪಾಯಿ ಒಂದು ಮೆಟ್ರಿಕ್ ಟನ್ಗೆ ಏನು ಗೊಂದಲದ ಗೂಡಾಗಿದೆ ಸರ್ಕಾರದ ಈ 50-50 ಸೂತ್ರ. ನೋಡಿ, ಹಿಂದೆ ನಂಜುಂಡಸ್ವಾಮಿ ಅವರಂತಹ ನಾಯಕರಿದ್ದಾಗ ಅಷ್ಟು ಸುಲಭಕ್ಕೆ ಸರ್ಕಾರಕ್ಕೆ ಮಣಿತಾ ಇರಲಿಲ್ಲ. ಈಗ 300 ರೂಪಾಯಿ ಜಾಸ್ತಿ ಮಾಡಿದ್ರು ಅಂದ ತಕ್ಷಣ ಸೆಲೆಬ್ರೇಷನ್ ಮಾಡಕ್ಕೆ ಹೊರಟು ಬಿಟ್ರಲ್ಲ, ಅದರಲ್ಲಿ ಎಷ್ಟರ ಮಟ್ಟಿಗೆ ಕ್ಲಾರಿಟಿ ಇದೆ? 300 ರೂಪಾಯಿ ಕೊಡ್ತಾ ಇರೋದ್ರಲ್ಲಿ ಆ ನಿಯಮಗಳಲ್ಲಿ ಎಷ್ಟರ ಮಟ್ಟಿಗೆ ಕ್ಲಾರಿಟಿ ಇದೆ? ಸರ್ಕಾರ ಯಾವುದಕ್ಕೆ ಒಪ್ಕೊಂಡಿದೆ, ಯಾವುದಕ್ಕೆ ಒಪ್ಕೊಂಡಿಲ್ಲ, ಇದನ್ನೆಲ್ಲ ಇನ್ನಷ್ಟು ಡೀಟೇಲ್ ಆಗಿ ರೈತರು ಚರ್ಚೆ ಮಾಡಬೇಕಾಗತ್ತೆ ಕೂತ್ಕೊಂಡು. ಇವತ್ತು ಗುರ್ಲಾಪುರಕ್ಕೆ ಕುರುಬೂರು ಶಾಂತಕುಮಾರ್ ಭೇಟಿ ಕೊಡ್ತಾರೆ ಅಂತ ಹೇಳಲಾಗಿದೆ. ರೈತರ ಜೊತೆ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ಚರ್ಚೆ ನಡೆಸುತ್ತಾರೆ ಅಂತ ಹೇಳಲಾಗಿದೆ. ಸರ್ಕಾರ ಈಗ ಘೋಷಿಸಿರುವ ದರದಲ್ಲಿ ಸಾಕಷ್ಟು ಗೊಂದಲಗಳಿದೆ. ಆ ಕುರಿತಾಗಿ ಮಾತುಕತೆ ನಡೆಸ್ತಾ ಇದ್ದಾರೆ ರೈತರು. ಇವತ್ತು ಕೂಡ ಹೋರಾಟಗಾರರು ಸಭೆ ನಡೆಸುತ್ತಾರೆ. ಸರ್ಕಾರ ಮೇಲ್ನೋಟಕ್ಕೆ ರೈತರ ಪರವಾಗಿ ಒಂದಷ್ಟು ನಿರ್ಧಾರವನ್ನ ತಗೊಂಡಿದೆ. ರೈತರು ಹೇಳಿದಷ್ಟು ಅಲ್ಲದೆ ಹೋದ್ರೂ ಕೂಡ ಒಂದು 300 ರೂಪಾಯಿ 400 ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು. ಆದ್ರೆ ಅದನ್ನ ಲಾಗು ಮಾಡುವಲ್ಲಿ ಎಷ್ಟರ ಮಟ್ಟಿಗೆ ಗೊಂದಲಗಳಿದೆ ಅದನ್ನು ಕೂಡ ರೈತ ಬೆಳೆಗಾರರು ಗಮನಿಸಬೇಕು. ಆ ಬಗ್ಗೆ ಕೂಡ ಚಿಂತಿಸಬೇಕು. ಅಂತಿಮವಾಗಿ ಎಲ್ಲ ಶುಗರ್ ಫ್ಯಾಕ್ಟರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ 3,200 ರೂಪಾಯಿ ಒಂದು ಮೆಟ್ರಿಕ್ ಟನ್ಗೆ ಏನು